ಓಕೆ, ನಮಸ್ತೆ ಸ್ನೇಹಿತರೆ. ದಿನೇಶ್ ಹಿರಡ್ಕ, ನಾನು ಹಾಸನದಲ್ಲಿ ಇದ್ದೀನಿ. ಇವತ್ತು ನಮ್ ಜೊತೆ ಹಾಸನದ ಸುಮಿತ್ರಮ್ಮ ಇದ್ದಾರೆ. ಸುಮಿತ್ರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓ, ನಿಜವಾಗ್ಲೂ ಇವರು ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ. ನಿಮ್ಮ ವಯಸ್ಸು ಈಗ? ನನ್ನ ವಯಸ್ಸು 72 ವರ್ಷ. 72 ವರ್ಷ. 72 ವರ್ಷದಲ್ಲಿ ಕೂಡ ನೀವು ಆರಾಮಾಗಿದ್ದೀರಿ. ಸೊ ನಾವು ಕೂಡ ನೋಡ್ತಾ ಇದ್ದೀವಿ. ಓಕೆ, ಸೊ ನಾನು ಹಾಸನಕ್ಕೆ ಬಂದವಾಗ ಇವ್ರ ಪರಿಚಯ ಆಯ್ತು. ನಾವು ನಮ್ಮ ಸಂಸ್ಥೆಯ ಈ ಬೆಡ್ರೂಮ್ ಪ್ರಾಡಕ್ಟ್ ನ ಬಗ್ಗೆ ನಾನು ಇವರಿಗೆ ಪರಿಚಯ ಮಾಡಿಕೊಟ್ಟೆ. ನಂತರ ಏನ್ ಮಾಡಿದ್ರಿ ನೀವು? ನಾನು ನನ್ನ ಫ್ಯಾಮಿಲಿಗೂ ಒಂದ್ ಸ್ವಲ್ಪ ಇದನ್ನ ಈ ತರ ಆಗುತ್ತೆ ನನ್ಗೆ ಹೇಳಿದ್ರು, ಮೆಡಿಸಿನ್ ಇಲ್ದಾನೆ ಹೇಳಿದಾರೆ, ನೋಡಿ ನೀವು ತಗೊಳ್ಳಿ ಅಂತ ಹೇಳಿ. ಅಂದ್ರೆ ನೋಡಿ, ಇವರು ಸುಮಿತ್ರಮ್ಮ ಏನ್ ಮಾಡ್ತಾ ಇದ್ರು, ಇದಕ್ಕಿಂತ ಮುಂಚೆ ಒಂದು ಸೋಷಿಯಲ್ ವರ್ಕ್, ಅಂದ್ರೆ ಈ ಏಜ್ ಅವರಿಗೆ ಕೆಲಸ ಮಾಡಕ್ಕಾಗಲ್ಲ, ಬಟ್ ಆದ್ರೂ ಕೂಡ ಏನೋ ಒಂದು ಸಮಯ ಟೈಮ್ ಪಾಸ್ ಮಾಡ್ಲಿಕ್ಕೋಸ್ಕರ ಅಥವಾ ಸುಮ್ನೆ ಮನೆಯಲ್ಲಿ ಇರ್ಬೇಕಂತ ಸೋಷಿಯಲ್ ವರ್ಕ್, ಅಂದ್ರೆ ಯಾರಿಗೋ ಒಬ್ಬರಿಗೆ ಪಾಪ ಈ ಆಧಾರ್ ಕಾರ್ಡ್ ಮಾಡಿಸೋದು, ID ಕಾರ್ಡ್ ಮಾಡಿಸೋದು, ಅಥವಾ ಯಾರೋ ಒಂದು ಲಾಯರ್ ಜೊತೆ ಕೂತ್ಕೊಂಡು ಅವರಿಗೆ ಏನೋ ಹೆಲ್ಪ್ ಮಾಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ರು ಪಾಪ ಅಲ್ಲ. ಆ ಟೈಮಲ್ಲಿ ಯಾವ್ದೆಲ್ಲ ಕೆಲಸ ಮಾಡ್ತಾ ಇದ್ರು. ಸೊ ನಿಮ್ಗೆ ಆ ಟೈಮಲ್ಲಿ ಏನಾದ್ರು ನಿಮ್ಗೆ ಖರ್ಚಿಗೆ ಅಥವಾ ಏನಾದ್ರು ಸಂಬಳ ಏನಾದ್ರು ಇತ್ತ, ಅಥವಾ ಯಾವ್ದು ಏನಾದ್ರು ಕೊಡ್ತಾ ಇದ್ರ? ಏನಿತ್ತು ಅದ್ರಲ್ಲೆಲ್ಲ ಮಾಡ್ಸಿದ್ರೆ ಎಷ್ಟು ಕೊಡ್ತಾರೆ? ಒಂದು 10-20 ಏನೋ ಒಂದು ಟೀ ಕುಡಿಯಿರಿ, ಕಾಫಿ ಕುಡಿಯಿರಿ ಅಂತ ಏನೋ ಕೊಡ್ತಾರೆ. ಓಕೆ, ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಈ ಬೆಡ್ರೂಮ್ ಅಲ್ಲಿ ನಮ್ಗೆ ಆರೋಗ್ಯನೂ ಇದೆ, ಆದಾಯನೂ ಇದೆ. ಮೇಡಮ್, ನೀವು ಪ್ರಾಡಕ್ಟ್ ತಗೊಂಡ್ರಿ, ನಿಮ್ಗೋಸ್ಕರ ಯೂಸ್ ಮಾಡಿದಿರಿ, ಸೊ ನಿಮ್ಮ ಬದಲಾವಣೆಯನ್ನು ನೀವು ಕಂಡ್ರಿ. ಅದ್ರ ನಂತರ ಸೊ ಈ ಪ್ರಾಡಕ್ಟ್ ನ ನನ್ನ ಫ್ಯಾಮಿಲಿಗೆ ಯಾಕೆ ಕೊಡಬಾರ್ದು ಅಂತ, ಸೊ ನಿಮ್ಮ ಒಂದಷ್ಟು ಫ್ಯಾಮಿಲಿಗೆ ಕೊಟ್ರಿ. ಯಾಕಂದ್ರೆ ನಾವು ಯಾವ್ದೇ ಒಂದು ನಮಗೆ ಇಷ್ಟ ಆದವಾಗ ಸೊ ಫಸ್ಟ್ ನಾವು ಅದನ್ನ ನಮ್ಮ ಫ್ಯಾಮಿಲಿಗೆ ರೆಫರ್ ಮಾಡ್ತೀವಿ. ಅದನ್ನು ನೀವು ಮಾಡಿದಿರಿ. ಯಾಕಂದ್ರೆ ಆಲ್ರೆಡಿ ನೀವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದವರು ಈ ಪ್ರಾಡಕ್ಟ್ ಅನ್ನು ಕೂಡ ನಿಮ್ಮ ಫ್ಯಾಮಿಲಿಗೆ ರೀಚ್ ಮಾಡಿದಿರಿ. ಮೇಡಮ್, ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ, ಪ್ರಾಡಕ್ಟ್ ಅನ್ನ ರೀಚ್ ಮಾಡಿದ್ದು ಅಥವಾ ನೀವು ರೆಫರ್ ಮಾಡಿದ್ದು ನಿಮ್ಮ ಲಾಭಕ್ಕೋಸ್ಕರ ಮಾಡಿದ್ರು, ಏನ್ ಮಾಡಿದ್ರಿ? ನನಗೆ ನೀವು ಲಾಭ ಅಂತಾನು ಹೇಳಿದ್ರಿ, ಅದ್ ಅಷ್ಟೇನು ನಾನು ಅದನ್ನ ಗಮನಕ್ಕೆ ತಗೊಳ್ಳಿಲ್ಲ. ಅವ್ರಿಗೆ ಒಂದು ಹೆಲ್ತ್ ಇದೆಯಲ್ಲ, ಆ ಹೆಲ್ತ್ ನಲ್ಲಿ ಉಪಯೋಗ ಆಗುತ್ತೆ ಅಂತ ನಾನು ಮಾಡಿ, ನಿಮ್ಗೆ ಬಂದಂತ ರಿಸಲ್ಟ್ ಅನ್ನ ನೋಡ್ಕೊಂಡು ನಿಮಗೆ ಅದರಲ್ಲಿ ದುಡ್ಡು ಬರುತ್ತೋ ಏನ್ ಬರುತ್ತೋ ಅದನ್ನೆಲ್ಲ ಲೆಕ್ಕ ತಗೊಳ್ಳದೆ, ನನ್ನ ಫ್ಯಾಮಿಲಿಗೆ ಏನು ಲಾಭ ಆಗ್ಬೇಕು, ಅವ್ರಿಗೆ ಆರೋಗ್ಯದಲ್ಲಿ ಏನು ಸಿಗ್ಬೇಕು ಅಂತ ಅದನ್ನ ಕೊಡ್ತಾ ಹೋದೆ. ಓಕೆ, ಸೊ ನೀವು ಕೊಡ್ತಾ ಸೊ ನಾನು ಇದ್ರ ಬಗ್ಗೆ ಇನ್ಕಮ್ ಬಗ್ಗೆ ನಿಮ್ಗೆ ಏನು ಹೇಳಿಲ್ಲ. ಯಾಕಂದ್ರೆ ನೋಡಿ, ಇವ್ರ ಏಜ್ಗೆ ಇವರಿಗೆ ಇನ್ಕಮ್ ನ ಅವಶ್ಯಕತೆನೂ ಇಲ್ಲ. ಸೊ ಇವರ ಮೈಂಡ್ ಹೇಗಂತಂದ್ರೆ, ಎಷ್ಟು ವರ್ಷ ನಾವು ಬದುಕ್ತೀವಿ, ಸ್ವಲ್ಪ ಆರೋಗ್ಯವಾಗಿ ಬದುಕಬೇಕು ಅಂತ ಪ್ರಾಡಕ್ಟ್ ಅನ್ನು ತಗೊಂಡಿದ್ರು. ಕರೆಕ್ಟ್ ಅಲ್ವಾ? ಸೊ ಸ್ನೇಹಿತರೆ, ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಇವತ್ತು ಫ್ಯಾಮಿಲಿಗೆಲ್ಲ ರೀಚ್ ಮಾಡಿಸಿ, ಇನ್ಕಮ್ ಏನು ಅಂತಲೇ ಗೊತ್ತಿಲ್ಲ, ಹೇಗ್ ಬರುತ್ತೆ ಅಂತಲೇ ಗೊತ್ತಿಲ್ಲ. ಮೇಡಮ್, ಒಂದು ಕೇಳ್ಬೋದಾ ನಿಮ್ಮ ಹತ್ರ ನಾನು? ಕೇಳಿ ಸರ್. ಸೊ ನಮ್ಮ ಸಂಸ್ಥೆಯಿಂದ ನೀವು ಏನಾದ್ರು ಇನ್ಕಮ್ ಅನ್ನ ಪಡ್ಕೊಂಡಿದ್ದೀರಾ? ಹೌದು ಸರ್, ನನಗೆ ಗೊತ್ತೇ ಇಲ್ಲ. ಅದನ್ನ ಹೇಳಕ್ಕೂ ನನಗೆ ಭಾರಿ ಖುಷಿ ಆಗ್ತಾ ಇದೆ. ಹೌದಾ? ನಾನು ಅಕೌಂಟ್ ಚೆಕ್ ಮಾಡ್ತಾ, ಅಂದ್ರೆ ನಂದು 2 ಅಕೌಂಟ್ ಇದೆ. ಒಂದು ಬೇರೆ ಅಕೌಂಟ್ ಮಾಡಿದೀನಿ, ಈ ಬಯೋಟರಿಮಿಗೋಸ್ಕರನೇ ಒಂದು ಬೇರೆ ಅಕೌಂಟ್ ಕೊಟ್ಟಿದ್ದೆ. ನಾನು ಇವತ್ತು ಆ ಅಕೌಂಟ್ ಅನ್ನ ಸರ್ಚ್ ಮಾಡ್ತಾ ನೋಡ್ತಿದ್ದಾಗ ನನ್ಗೆ 52,580 ರೂಪಾಯಿ ದುಡ್ಡು ಬಂದಿದೆ. ನಾನು 52,580 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇದೆ? ಅಕೌಂಟ್ ಅಲ್ಲಿ ಇದೆ. ಏನ್ ಹೇಳ್ತೀರಾ ಮೇಡಮ್? ನಿಜವಾಗ್ಲೂ ಸರ್, ನಾನು ಏನೋ ಆರೋಗ್ಯವಾಗಿರ್ಬೇಕು ಅಂತ ಬಂದಿದ್ದಾರೆ, ಬಟ್ ಗೊತ್ತಿಲ್ಲದೆ ತನ್ಗೆ ಬಂದಂತ ರಿಸಲ್ಟ್ ಅನ್ನ ತನ್ನ ಫ್ಯಾಮಿಲಿಗೂ ಕೊಡ್ಬೇಕು ಅಂತ ಒಂದಷ್ಟು ಪ್ರಾಡಕ್ಟ್ ಅನ್ನ ನೀವು ಅವರಿಗೆ ಕೊಟ್ರಿ. ಸೊ ಎಲ್ಲಿಯಾದ್ರೂ ಟ್ರೈನಿಂಗ್ ಇದ್ರೆ ಬರ್ತಾ ಇದ್ರಿ, ಎಲ್ಲಿಯಾದ್ರೂ ಹೋಗುವಂತ ನೀವು ಕರೆದವಾಗ ಬರ್ತಾ ಇದ್ರಿ, ಬಾಂಬೆ ವಿಸಿಟ್ ಕೂಡ ಮಾಡಿದ್ರಿ, ಹೌದಲ್ವಾ? ನಮ್ಮ ಸಂಸ್ಥೆ ಹೆಡ್ ಆಫೀಸ್ ಅನ್ನ ಕೂಡ ವಿಸಿಟ್ ಮಾಡಿದ್ದಾರೆ. ಬಟ್ ಇವತ್ತು ನೀವು ಹೇಳ್ತಾ ಇದ್ದೀರಿ, ಅಕೌಂಟ್ ಅನ್ನ ಚೆಕ್ ಮಾಡಿದವಾಗ 52,580 ರೂಪಾಯಿ ಇವತ್ತು ಅಕೌಂಟ್ ಅಲ್ಲಿ ಇದೆ. ನನ್ಗೆ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ನನ್ಗೆ ಇವತ್ತು ಯಾಕೆ ಆ ಖುಷಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಹಾಸನಕ್ಕೆ ಬಂದವಾಗ ಫಸ್ಟ್ ಸಿಕ್ಕಿದ್ದು ನೀವು. ನನ್ಗೆ ಇವತ್ತು ಯಾಕೆ ಖುಷಿ ಆಗತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಸಿಕ್ಕಿದ್ದಕ್ಕೆ, ನಾನ್ ನಿಮ್ಗೆ ಯಾವ್ದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ ಒಂದು ಅಮೌಂಟ್, ಯಾಕಂದ್ರೆ ನೀವು ಯೋಚನೆ ಮಾಡಿ ಮೇಡಮ್, ಈ ಒಂದು ಅಮೌಂಟ್ ಅನ್ನ ನೀವು ಹೊರಗಡೆ ಮಾಡ್ಲಿಕ್ಕೆ ಸಾಧ್ಯ ಇತ್ತ? ಇಲ್ಲ ಸರ್, ನಾನು ಎಷ್ಟು 30 ವರ್ಷದಿಂದ ನಾವು ಇದೇ ತರ ವರ್ಕ್ ಮಾಡ್ಕೊಂಡು ಬಂದಿರೋದು. ನಮ್ಗೆ ಏನು ಒಂದು ಏನು ಇಲ್ಲ, ಏನು ಸಿಗೋದು ಇಲ್ಲ. ನಾವು ತಿಳ್ಕೊಳ್ಳೋದೇನೋ ನಮ್ಗೆ ಅವತ್ತಿನ ಜೀವನಕ್ಕೆ ಮಾಡ್ಕೊಂಡ್ರೆ ಸಾಕು. ಏನೋ ಒಂದು ಕೆಲಸ ಮಾಡಿದ್ರೆ ನಿಮ್ಗೆ ಟೀ ಕಾಫಿ ಗಂತ ಏನೋ ಒಂದು ಕೊಡ್ತಾರೆ ಬಿಟ್ರೆ ಅದು ಅವತ್ತೇ ಖರ್ಚಾಗ್ತಿತ್ತು. ಬಟ್ ಸೇವಿಂಗ್ಸ್ ಅಂತ ಏನು ಇಲ್ಲ. ಬಟ್ ಇವತ್ತು ನಿಮ್ಮ ಅಕೌಂಟ್ ಅಲ್ಲಿ ಎ ಬೆಡ್ರೂಮ್ ಸಂಸ್ಥೆ ಆ ಒಂದು ಪ್ರಾಡಕ್ಟ್ ಅನ್ನ ಜನರಿಗೆ ರೆಫರ್ ಮಾಡಿದಕ್ಕೋಸ್ಕರ ಈ ಒಂದು ಇನ್ಕಮ್ ನಿಮ್ಗೆ 52,580 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ತುಂಬಾ ಖುಷಿ ವಿಚಾರ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಜನ ಇವತ್ತು 7,000-8,000 10,000 ಹೊರಗಡೆ ಕಷ್ಟ ಪಡ್ತಾ ಇದ್ದಾರೆ, 10-12 ಗಂಟೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಇವತ್ತು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಬಂದಂತಹ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಇವತ್ತು ಅಥವಾ ಕೆಲಸ ಹುಡ್ಕೊಂಡವರಿಗೆ ಕೆಲಸ ಸಿಗ್ತಾ ಇಲ್ಲ. ಇವತ್ತು AI ಟೆಕ್ನಾಲಜಿ ಬಂದಿದೆ, ಮಾರ್ಕೆಟ್ ಇವತ್ತು ಎಷ್ಟು ಟಫ್ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಜನರಿಗೆ ಕೆಲಸ ಮಾಡ್ತಿದ್ದವ್ರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. ಒಂದಷ್ಟು ಜನರಿಗೆ ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟು 100 ಜನ ಮಾಡುವಂತ ಕೆಲಸವನ್ನು ಇವತ್ತು ಬರೀ ಒಂದು 2-3 ಜನ ಕೆಲಸ ಮಾಡ್ತಾ ಇದ್ದಾರೆ. ರೋಬೋಟಿಕ್ ಸಿಸ್ಟಮ್ ಬರ್ತಾ ಇದೆ, AI ಟೆಕ್ನಾಲಜಿ ಬರ್ತಾ ಇದೆ. ಇವತ್ತು ಇನ್ನು ಫ್ಯೂಚರ್ ಅಲ್ಲಿ
ನೌಕರಿ ಅಥವಾ ಈ ಒಂದು ಕೆಲಸ ಜಾಬ್ ಅನ್ನುವಂಥದ್ದು ತುಂಬಾ ಟಫ್ ಇದೆ. ನಾನು ಯಾಕೆ ಈ ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಏಜಿಗೆ ಇವರು ಈ ಒಂದು ಇನ್ಕಮ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅದು ಕೂಡ ಗೊತ್ತಿಲ್ಲದೆ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಬೇಟ್ರೂಮ್ ಸಂಸ್ಥೆಯ ಒಂದು ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಂಡು, ಇಲ್ಲಿರುವಂತ ಅಪರ್ಚುನಿಟಿನ ಅರ್ಥ ಮಾಡ್ಕೊಂಡು ಇದರ ಟ್ರೈನಿಂಗ್ ಅನ್ನ ತಕೊಂಡ್ರೆ ನಾನು ಹೇಳ್ತೀನಿ ಜೀವನದಲ್ಲಿ ಏನಾದ್ರೂ ಸಾಧಿಸಬಹುದು ಅಂತ ಹೇಳ್ತೀನಿ. ಬರೀ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಮ್ಮ ಸುಮಿತ್ರಮ್ಮ ಬರೀ ಈ ಪ್ರಾಡಕ್ಟ್ ಅನ್ನ ತನಗೆ ಬಂದಂತ ರಿಸಲ್ಟ್ ಅನ್ನ ಬೇರೆಯವರಿಗೆ ಶೇರ್ ಮಾಡ್ತಾ ಇವತ್ತು 52,580 ರೂಪಾಯಿ ಅಂತ ಹೇಳಿದ್ರೆ, ನಮ್ಮ ಇನ್ಸ್ಪೈರ್ IIA ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಮುಖಾಂತರ ನೀವು ಆರೆಂಜ್ ಕ್ಲಬ್ ಆಗಿದ್ದೀರಿ ಮೇಡಮ್. ನೀವು ಆರೆಂಜ್ ಕ್ಲಬ್ ಆಗಿದ್ದೀರಿ. ಇವತ್ತು ಆರೆಂಜ್ ಕ್ಲಬ್ ನಮ್ಮ ಸುಮಿತ್ರಮ್ಮ ಆ ಒಂದು ಟೈಟಲ್ ಗೆ ನೀವು ರೀಚ್ ಆಗಿದ್ದೀರಿ. ನಾನು ಹೇಳ್ತೀನಿ, ನಮ್ಮ ಒಂದು ಯೆಲ್ಲೋ ಕ್ಲಬ್ ಅಂತ ಇದೆ ಮೇಡಮ್, ಅದೊಂದು ಆ ಒಂದು ಟೈಟಲ್ ಇದೆ ನೋಡಿ, ಅದೊಂದು ಪ್ರತಿಷ್ಠಿತ ಹಂತ ಅಂತ ಹೇಳ್ತೀವಿ. ನೀವು ನಮ್ಮ IIA ಕ್ಲಬ್ ಮೆಂಬರ್ ಆಗ್ತಾ ಇದ್ದೀರಿ. ನೀವು ಆದಷ್ಟು ಬೇಗ ನಮ್ಮ ಯೆಲ್ಲೋ ಕ್ಲಬ್ ಹಂತವನ್ನ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ನೀವು 100% ಇದು ಮಾಡಿ ತೋರಿಸ್ತೀರಿ. ಯಾಕಂದ್ರೆ ನೀವು ಗೊತ್ತಿಲ್ಲದೆ ನೀವು ಪ್ರಾಡಕ್ಟ್ ಅನ್ನ ರೀಚ್ ಮಾಡಿ 50,000ಕ್ಕಿಂತ ಜಾಸ್ತಿ ಇನ್ಕಮ್ ಬಂದಿದೆ ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ನೀವೇನಾದ್ರೂ ಅದಕ್ಕೆ ಮನಸ್ಸು ಕೊಟ್ರೆ ನೀವು 100% ಯೆಲ್ಲೋ ಕ್ಲಬ್ ಆಗಿ ರೆಡಿ ಆಗ್ತೀರಿ. ಸೊ ಇವರಿಂದ ನಮ್ಗೆ ಏನ್ ಕಲೀಲಿ ಸಿಗತ್ತೆ ಅಂತ ಹೇಳಿದ್ರೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಫಸ್ಟ್ ಬಿಸ್ನೆಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ನಾಲೆಜ್ ಅನ್ನ ತಕೊಳ್ಳಿ, ಟ್ರೈನಿಂಗ್ ಅನ್ನ ಪಡ್ಕೊಳ್ಳಿ, ಇದರ ಬಗ್ಗೆ ನೀವು ಸರ್ಚ್ ಮಾಡಿ, ಸೊ ಸ್ಮಾರ್ಟ್ ವರ್ಕ್ ಮಾಡಿ, ಜನರಿಗೆ ಈ ಒಂದು ಬೆನಿಫಿಟ್ ಅನ್ನ ತೋರಿಸಿ. ಇವತ್ತು ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇದೆ. ಈ ಪ್ರಾಡಕ್ಟ್ ಅನ್ನು ಎಲ್ಲಿ ಕೂಡ ನಾವು ರೀಚ್ ಮಾಡಬಹುದು. ಬಟ್ ಬಿಸ್ನೆಸ್ ಬೇಕಾದವರು, ಜಾಬ್ ಬೇಕಾದವರು ಅಥವಾ ಒಂದು ಆಪರ್ಚುನಿಟಿ ಬೇಕಾದವರು ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ 2 ಆಪರ್ಚುನಿಟಿನ ಕೂಡ ಶೇರ್ ಮಾಡಿ. ಅದರಿಂದ ಶೇರ್ ಮಾಡೋದ್ರಿಂದ ಇಲ್ಲಿ ದೊಡ್ಡ ಒಂದು ಫ್ಯೂಚರ್ ಇದೆ. ಸೊ ಇಲ್ಲಿ ಇದ್ದಂತ ಅವಕಾಶನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತಾ ಹೇಳ್ತಾ, ಸೊ ಥ್ಯಾಂಕ್ ಯು ಸುಮಿತ್ರಮ್ಮ, ಮತ್ತೊಂದ್ಸರಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಆ ಒಂದು ಆಶೀರ್ವಾದ ಕೂಡ ನಮ್ಗೆ ಇರ್ಲಿ. ಸೊ ತುಂಬಾ ಖುಷಿ ಆಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸೊ ಥ್ಯಾಂಕ್ ಯು.